ಗುರು ನಾವು ಫಿಶಿಂಗ್ ಸ್ಪಾಟ್ನ ನೋಡ್ಕೊಬಂದು ಅಲ್ಲಿಗೆ ಗೋಚ ಬಲೆ ತೊಗೊಂಡೋಗಿ ಗೋಚ್ಬಿಟ್ಟು ಎಷ್ಟು ಮೀನು ಹಿಡಿದ್ವಿ ಅಂತ ನೋಡೋಣ ಬನ್ನಿ. ಮೀನು ಹಿಡಿಯೋ ಸ್ಪಾಟ್ ನೋಡ್ಕೊಂಡು ಹೋಗಿ ಮನೆಗೆ ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಸೀದಾ ಹೋಗಿದ್ದೆ ಬಲೆ ತೊಗೊಳಕ್ಕೆ. ಆ ಗುಂಡಿಯಲ್ಲಿ ಮೀನು ಹಿಡಿಯೋಕ್ಕೆ ನಮಗೆ ಯಾವ ಬಲೆ ಬೇಕು ಅಂತ ನೋಡ್ತಿದ್ದೀವಿ. ನೋಡಿ ಇದು ಬೀಸ ಬಲೆ, ಇದೂ ಬೇಡ, ಅಲ್ಲಿಗೆ ತೆಪ್ಪ ಇದೆ, ತೆಪ್ಪದ ಅವಶ್ಯಕತೆ ಏನಿಲ್ಲ, ಅಷ್ಟು ಆಳನೂ ಇಲ್ಲ. ನೋಡಿ ಇದೇ ಗೋಚ ಬಲೆ, ಇದು ಅಲ್ಲಿಗೆ ಪರ್ಫೆಕ್ಟ್ ಆಗಿದೆ. ಹಂಗಂತ ಅಂದ್ಕೊಂಡು ಈ ಗೋಚ ಬಲೆ ತೊಗೊಂಡು ಸೀದಾ ಹೊರಟಿದೆ ಕೆರೆ ಕಡೆಗೆ. ನಾವು ಯಾವಾಗ ಮೀನು ಹಿಡಿಯೋಕೆ ಹೋಗ್ಬೇಕಾದ್ರೂ ಫುಲ್ ಜೋಶಲ್ಲಿ ಮತ್ತು ಪಿಕ್ನಿಕ್ಕಿಗೆ ಹೋಗೋ ಥರ ಹೋಗ್ತೀವಿ. ಇದೇ ಥರ ನಮ್ಮ ಮಲೆನಾಡು ಫಿಶಿಂಗ್ ವೀಡಿಯೋಸ್ಗಳನ್ನ ನೋಡೋಲ್ಲ ನಮ್ಮ ಸಕಲೇಶ್ಪುರ ವೈಬ್ಸ್ 46 ನಮ್ಮ ಮರಿದಂಗೆ ಫಾಲೋ ಮಾಡಿ ಗುರು. ಯಾವಾಗಲೂ ನೀರು ಖಾಲಿ ಮಾಡಿಬಿಟ್ಟು ಮೀನು ಹಿಡಿತಿದ್ದೀವಿ, ಆದರೆ ಇವತ್ತು ಗೋಚ ಬಲೆ ತೊಗೊಂಡೋಗಿ ಗೋಚ್ಬಿಟ್ಟು ಮೀನು ಹಿಡಿತಿದ್ದೀವಿ. ನಾವು ಅವಾಗ ನೋಡ್ಕೊಂಡು ಹೋಗಿರೋ ಗುಂಡಿ ಹತ್ರ ಬಂದ್ವಿ. ಮೇಲೆ ನಿಂತ್ಕೊಂಡು ನೀರಲ್ಲಿ ನೋಡ್ತಿರ್ಬೇಕಾದ್ರೆ ನೀರಲ್ಲಿ ಮೀನುಗಳೆಲ್ಲ ಆಟ ಆಡ್ತಿದ್ವು. ನಾವು ಹಿಂದೆ ಮುಂದೆ ನೋಡಿಲ್ಲ, ಸೀದಾ ಹೋಗಿ ನೀರಲ್ಲಿ ಗೋಚಕ್ಕೆ ಶುರು ಮಾಡಿದ್ವಿ. ಒಂದೇ ಸಲ ಗೋಚಿದ ತಕ್ಷಣ ಫುಲ್ ಪುಡಿ ಮೀನುಗಳು ಸಿಕ್ಕಿದ್ವು. ಆದರೂ ಪುಡಿ ಮೀನು ಇರಬೇಕಾದ್ರೆ ದೊಡ್ಡ ಮೀನು ಇರುತ್ತೆ ಅಂತ ಮತ್ತೆ ಗೋಚಕ್ಕೆ ಶುರು ಮಾಡಿದ್ವಿ. ಆದರೆ ಮತ್ತೆ ಅದರಲ್ಲೇ ಪುಡಿ ಮೀನು ಬಂತು, ಸ್ವಲ್ಪ ಬೇಜಾರಾಯಿತು. ಮೇಲ್ಗಡೆಯಿಂದ ನೋಡ್ಬೇಕಾದ್ರೆ ತುಂಬ ಮೀನುಗಳು ಆಟ ಆಡ್ತಿದ್ವು, ಆದರೆ ಇಲ್ಲಿ ನೋಡಿದ್ರೆ ಬರೀ ಪುಡಿ ಮೀನುಗಳೇ ಇದ್ದಾವೆ. ಇದ್ಯಾಕೋ ಇಲ್ಲಿ ಸರಿಯಾಗಿ ಕಾಣಂಗಿಲ್ಲ ಅಂತ ಸೆಕೆಂಡ್ ಗುಂಡಿಗೆ ಹೋಗೋಣ ಅಂತ ಪ್ಲ್ಯಾನ್ ಆಗ್ತಿದ್ವಿ. ಸೀದಾ ಅಲ್ಲಿಂದ ಬಟ್ಟೆ ಬಲೆ ಎಲ್ಲ ತೊಗೊಂಡು ಬೇರೆ ಸ್ಪಾಟ್ಗೆ ಹೋದ್ವಿ. ಈ ವಿಡಿಯೋನ ನಿಮ್ಮ ಮಲೆನಾಡಲ್ಲಿರೋ ಫ್ರೆಂಡ್ಸ್ಗಳಿಗೆಲ್ಲ ಮುಟ್ಟೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಬೇರೆ ಗುಂಡಿ ಹೋಗಿ ಗೋಚಿದ್ರು ಅಲ್ಲೂ ಪುಡಿ ಮೀನುಗಳೇ ಬರ್ತಿತ್ತು, ಆದರೂ ತುಂಬ ಬೇಜಾರಾಯಿತು. ಬರೀ ಪುಡಿ ಮೀನೇ ಸಿಗ್ತಿದೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇರೆ ಕಡೆ ಹೋಗಲಿಲ್ಲ. ಸ್ವಲ್ಪ ಹೊತ್ತು ಗೋಚಡಿ ಅಲ್ಲಿಂದ ಮೀನನ್ನೆಲ್ಲ ಓಡಿಸಿ ಬರುತ್ತಾ ಅಂತ ಕಾಯ್ತಿದ್ವಿ. ಒಂದಾರು ದೊಡ್ಡ ಮೀನು ಸಿಗ್ಬಾರ್ದಂತ ಕಾಯ್ತಾ ಇದ್ವಿ. ಅಂತೂ ಇಂತೂ ಫಸ್ಟ್ ಗೋಚಿದಾಗ ಸಿಕ್ಕಿದೆ ಪಪ್ಪಸ್ ಮೀನು ನೋಡಿ. ಆಮೇಲೆ ಜಿಲೇಬಿ ಸಿಕ್ತು. ಹಂಗೆ ಕಂಟಿನ್ಯೂಸ್ ಆಗಿ ಸಿಕ್ಕಾಬಟ್ಟೆ ಮೀನುಗಳು ಸಿಗೋಕ್ಕೆ ಶುರು ಆಯಿತು. ಆವಾಗ ಒಳ್ಳೆ ಇಂಟ್ರೆಸ್ಟ್ ಬಂತು. ನಾನು ಯಾಕೆ ಆ ಥರ ಓಡ್ಬಂದೆ ಅಂತ ಅಂದ್ಕೊಂಡ್ರೆ ಗೋಚ್ಬೇಕಾದ್ರೆ ಒಂದು ದೊಡ್ಡ ಮೀನು ಪಾಸ್ ಆಯಿತು. ಅದಕ್ಕೆ ನಾನು ಹಿಂದೆ ಮುಂದೆ ನೋಡಲಿಲ್ಲ, ಅಲ್ಲೊಂದು ಮರದ ಪೀಸ್ ಇತ್ತು, ಅದನ್ನ ಹೆಂಗೋ ಎಳ್ಕೊಂಡು ಮುರಿದ್ಬಿಟ್ಟು ಕೈಯಲ್ಲಿ ಹಿಡ್ಕೊಬಿಟ್ಟೆ. ಅದು ದಡದಲ್ಲಿದ್ದರೆ ಆರಾಮಾಗಿ ಹೊಡಿಬೋದು ಮೀನನ್ನ. ನಾನು ಸೀದಾ ಮೀನನ್ನ ಬೆರೆಸ್ಕೊಂಡು ಹೋದೆ. ಅಷ್ಟೊತ್ತಿಗೆ ಸಂಜೆ 6 ಗಂಟೆ ಆಯಿತು. ಕೊನೆಗೆ ಓಡಿಸಿರೋ ಮೀನು ಬಲೆಗೆ ಬಂದುಬಿತ್ತು. ಅದು ರೀತಿ ಸೀದಾ ಬ್ಯಾಗಿಗೆ ಹಾಕ್ತೆ. ಮೀನುಗಳು ಕಂಟಿನ್ಯೂಸ್ ಆಗಿ ಸಿಗ್ತಾನೆ ಇತ್ತು, ಆದರೆ ಸಂಜೆ ಆಗ್ತಿತ್ತು, ಕತ್ಲು ಬೇರೆ ಆಗ್ತಿತ್ತು, ಎಲ್ಲ ಹೋಗೋಣ ಅಂತಿದ್ದು. ನನಗೆ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಸುಮ್ಮನೆ ಬಲೆ ಹಾಕೋ ಬಂದ್ರೂ ಮೀನುಗಳು ಸಿಗ್ತಿತ್ತು. ಎಲ್ಲರೂ ಹೇಳ್ತಿದ್ರು ಸಾಕು ಬಾ ಹೋಗೋಣ, ಸಂಜೆ ಆಯಿತು ಅಂತ. ಸರಿ ಆಯಿತು ಅಂತ ಹೊರಟ್ವಿ ಸೀದಾ ಮನೆ ಕಡೆಗೆ. ನಾವು ಹೋಗೋ ಟೈಮಲ್ಲಿ ಹೋಗೋ ದಾರಿಲಿ ಒಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ಒಂದು ಸನ್ಸೆಟ್ ನೋಡ್ಕೊಂಡು ಎಲ್ಲರೂ ಹೊರಟ್ವಿ. ಬನ್ನಿ ನೋಡೋಣ ಯಾವ್ಯಾವ ಮೀನು ಹಿಡಿದ್ವಿ ಅಂತ. ನೋಡಿ ಬ್ಯಾಗಿಂದ ಮೀನಿಗೆ ಟಬ್ಬಿಗೆ ಸುರಿತು, ಯಾವ್ಯಾವ ಮೀನು ಹಿಡಿದ್ವಿ ಅಂತ ನೋಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲ ಮೀನು ಜೀವಂತವಾಗಿದೆ ನೋಡಿ. ಹಾಗೆ ನೀವು ಮಲೆನಾಡಲ್ಲಿ ಯಾವ ಮೀನನ್ನ ತಿನ್ನೋಕ್ಕೆ ಇಷ್ಟಪಡ್ತೀರಿ ಅಂತ ಕಮೆಂಟ್ ಮಾಡಿ ಹೇಳಿ. ನೋಡಿ ಮೀನನ್ನ ನೀಟಾಗಿ ತೊಳಿಬೇಕು, ಯಾಕಂದರೆ ಫುಲ್ ಕೆಸರಾಗಿದೆ ಮೀನು. ಒಂದೊಂದು ಮೀನಾಗಿ ತೊಳೆದು ನೀಟಾಗಿ ಬಕೆಟ್ ಒಳಗಡೆ ಹಾಕೊತೀವಿ. ನೋಡಿ ಇದು ಹಾವು ಮೀನು. ಈ ಮೀನು ಯಾರಾದರೂ ಸಡನ್ನಾಗಿ ನೋಡಿದ್ರೆ ಹಾವು ಅಂತಲೇ ಅಂದ್ಕೊಳ್ಳೋದು. ನೋಡಿ ಯಾವ ಥರ ಹಾವು ಥರನೇ ಸೇಮ್ ಹರಿದಾಡುತ್ತೆ. ನೋಡಿ ಒಂದು 2 ಅವರಿಗೆ ಇಷ್ಟು ಮೀನು ಹಿಡ್ಕೊಬಂದ್ವಿ. ಇನ್ನು ಮುಂದಿನ ವಿಡಿಯೋ ನಾಳೆ. ಬಾಯ್. ಹೋಗೋದಕ್ಕಿಂತ ಮುಂಚೆ ಮೀನು ಕಿಸ್ ಮಾಡೋದು ನೋಡ್ಕೊಂಡೋಗಿ.